ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ರಾಮನಾಥಪುರಕ್ಕೆ ಎಸ್ಆರ್ಟಿಸಿ ಬಸ್ ಡಿಪೋ ಎದುರು ರಾತ್ರಿ ಸಮಯ 7:30 ರಿಂದ 8 ಗಂಟೆ ವೇಳೆಯಲ್ಲಿ ಬೈಕ್ ಮತ್ತು ಲಾರಿ ನಡುವೆ ಅಪಘಾತವಾಗಿದೆ. ಬೈಕ್ ಸವಾರ ಸ್ಥಳದಲ್ಲಿ ಮೃತಪಟ್ಟಿರುತ್ತಾರೆ. ಮೃತ ದುರ್ದೈವಿ ಜೈ ಹೊಸಳ್ಳಿ ಗ್ರಾಮದ ಶಿವಮೂರ್ತಿ 35 ವರ್ಷ ಎಂದು ಗುರುತಿಸಲಾಗಿದೆ. ಇವರಿಗೆ 2 ಪುಟ್ಟ ಮಕ್ಕಳಿದ್ದು ವ್ಯವಸಾಯ ಅವಲಂಬಿತರಾಗಿರುತ್ತಾರೆ. ಇವರು ಮಗನ ಹುಟ್ಟುಹಬ್ಬ ಆಚರಿಸಲು ರಾಮನಾಥಪುರಕ್ಕೆ ಕೆಲವು ಸಾಮಾನು ಖರೀದಿಸಲು ಬಂದಿದ್ದು, ವೇಗವಾಗಿ ಬಂದ ಲಾರಿಯಿಂದ ಈ ರೀತಿ ಅಪಘಾತವಾಗಿರುತ್ತದೆ. ಇದೇ ಸ್ಥಳದ ಮತ್ತು ಆಸುಪಾಸಿನಲ್ಲಿ ದಿನನಿತ್ಯ ಅಪಘಾತಗಳು ಆಗಾಗ್ಗೆ ಆಗುತ್ತಿರುತ್ತವೆ ಮತ್ತು ರಾತ್ರಿ ವೇಳೆ ಮದ್ಯಪಾನ ಮಾಡಿದ ವಾಹನಗಳು ಮಿತಿಮೀರಿದ ಚಾಲನೆ ನೋಡಿ ರಸ್ತೆಯಲ್ಲಿ ಓಡಾಡುವವರ ಪ್ರಾಣವನ್ನು ಅಂಗೈಯಲ್ಲಿ ಇಟ್ಟುಕೊಂಡು ಓಡಾಡಬೇಕಾಗಿದೆ. ಪೊಲೀಸ್ ಇಲಾಖೆಯವರು ಇಂತಹ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಮತ್ತು ರಸ್ತೆಯ ಇಂಜಿನಿಯರ್ಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಮುಂದಾದರು ಜನ ಸುರಕ್ಷತೆಗಾಗಿ ರಾಮನಾಥಪುರ ಸಿಟಿ ವಲಯದಲ್ಲಿ ವೇಗಮಿತಿಯನ್ನು ನಿಗದಿಪಡಿಸಿ ಹಾಗೂ ರೂಲ್ಸ್ ಬ್ರೇಕ್ ಮಾಡುವ ವಾಹನಗಳಿಗೆ ದಂಡ ವಿಧಿಸಿ ಇದರಿಂದ ಅಪಘಾತಗಳು ಆದಷ್ಟು ಕಡಿಮೆ ಮಾಡಲು ಸಾಧ್ಯ ಎಂದು ಇಲ್ಲಿನ ಸಾರ್ವಜನಿಕರು ಅಭಿಪ್ರಾಯಪಟ್ಟಿರುತ್ತಾರೆ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ರಾಮನಾಥಪುರಕ್ಕೆ ಎಸ್ಆರ್ಟಿಸಿ ಬಸ್ ಡಿಪೋ ಎದುರು ರಾತ್ರಿ ಸಮಯ 7:30 ರಿಂದ 8 ಗಂಟೆ ವೇಳೆಯಲ್ಲಿ ಬೈಕ್ ಮತ್ತು ಲಾರಿ ನಡುವೆ ಅಪಘಾತವಾಗಿದೆ. ಬೈಕ್ ಸವಾರ ಸ್ಥಳದಲ್ಲಿ ಮೃತಪಟ್ಟಿರುತ್ತಾರೆ. ಮೃತ ದುರ್ದೈವಿ ಜೈ ಹೊಸಳ್ಳಿ ಗ್ರಾಮದ ಶಿವಮೂರ್ತಿ 35 ವರ್ಷ ಎಂದು ಗುರುತಿಸಲಾಗಿದೆ. ಇವರಿಗೆ 2 ಪುಟ್ಟ ಮಕ್ಕಳಿದ್ದು ವ್ಯವಸಾಯ ಅವಲಂಬಿತರಾಗಿರುತ್ತಾರೆ. ಇವರು ಮಗನ ಹುಟ್ಟುಹಬ್ಬ ಆಚರಿಸಲು ರಾಮನಾಥಪುರಕ್ಕೆ ಕೆಲವು ಸಾಮಾನು ಖರೀದಿಸಲು ಬಂದಿದ್ದು, ವೇಗವಾಗಿ ಬಂದ ಲಾರಿಯಿಂದ ಈ ರೀತಿ ಅಪಘಾತವಾಗಿರುತ್ತದೆ. ಇದೇ ಸ್ಥಳದ ಮತ್ತು ಆಸುಪಾಸಿನಲ್ಲಿ ದಿನನಿತ್ಯ ಅಪಘಾತಗಳು ಆಗಾಗ್ಗೆ ಆಗುತ್ತಿರುತ್ತವೆ ಮತ್ತು ರಾತ್ರಿ ವೇಳೆ ಮದ್ಯಪಾನ ಮಾಡಿದ ವಾಹನಗಳು ಮಿತಿಮೀರಿದ ಚಾಲನೆ ನೋಡಿ ರಸ್ತೆಯಲ್ಲಿ ಓಡಾಡುವವರ ಪ್ರಾಣವನ್ನು ಅಂಗೈಯಲ್ಲಿ ಇಟ್ಟುಕೊಂಡು ಓಡಾಡಬೇಕಾಗಿದೆ. ಪೊಲೀಸ್ ಇಲಾಖೆಯವರು ಇಂತಹ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಮತ್ತು ರಸ್ತೆಯ ಇಂಜಿನಿಯರ್ಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಮುಂದಾದರು ಜನ ಸುರಕ್ಷತೆಗಾಗಿ ರಾಮನಾಥಪುರ ಸಿಟಿ ವಲಯದಲ್ಲಿ ವೇಗಮಿತಿಯನ್ನು ನಿಗದಿಪಡಿಸಿ ಹಾಗೂ ರೂಲ್ಸ್ ಬ್ರೇಕ್ ಮಾಡುವ ವಾಹನಗಳಿಗೆ ದಂಡ ವಿಧಿಸಿ ಇದರಿಂದ ಅಪಘಾತಗಳು ಆದಷ್ಟು ಕಡಿಮೆ ಮಾಡಲು ಸಾಧ್ಯ ಎಂದು ಇಲ್ಲಿನ ಸಾರ್ವಜನಿಕರು ಅಭಿಪ್ರಾಯಪಟ್ಟಿರುತ್ತಾರೆ.